ನೆಲಮಂಗಲ ಉಪವಿಭಾಗದ O&M2 ಅಲ್ಲಿ ನಿನ್ನೆ ಸಂಜೆ ಸುಮಾರು 5 ಗಂಟೆ ಅಣ್ಣಪ್ಪ ಎನ್ನುವ ಒಬ್ಬ ನೌಕರ ಅಂದರೆ ಗುತ್ತಿಗೆ ನೌಕರ ಕರೆಂಟ್ ಶಾಕಿಂದ ಕೆಳಗಡೆ ಬಿದ್ದು ತೀರಿ ಹೋಗ್ತಾನೆ. ಆ ವಿಚಾರವಾಗಿ ಮಾತಾಡೋದಕ್ಕೆ ಅವರ ಸ್ನೇಹಿತರು ನಮ್ಮ ಜೊತೆಲಿ ಇದ್ದಾರೆ. ಸರ್, ಏನಾಯ್ತು ಘಟನೆ? ನೆನ್ನೆ ಸರ್ ಕರೆಂಟ್ ಎಲ್ಲ ತೆಗ್ದಿದ್ವಿ, ಅರ್ಥಿಂಗ್ ಎಲ್ಲ ಮಾಡಿದ್ವಿ. ಓಕೆ. ಆದ್ರೂ ಇಂಡಕ್ಷನ್ ಹೊಡೆದು ತಡ ಬಿದ್ದಿದೆ. ನೆನ್ನೆ ನೀವೇ ಇದ್ದೀರಾ ಸ್ಪಾಟಲ್ಲಿ? ಸ್ಪಾಟಲ್ಲಿ ನಾವಿದ್ವಿ. ಎಷ್ಟೊತ್ತಿಗೆ ಆಯ್ತು ಈ ಘಟನೆ? 3:30. 3:30ಗೆ. ಹೆಂಗಾಯ್ತು? ಹೆಂಗಾಯ್ತಂದ್ರೆ ಕಂಬದಿಂದ ಬಿದ್ದು ಮೇಲ್ಗಡೆಯಿಂದ ಇಬ್ರು ಬಿದ್ರ ಒಬ್ರು ಬಿದ್ರ? ಇಬ್ಬಳಾರ ಬಿದ್ರು. ಯಾರ್ಯಾರು ಇದ್ದಿದ್ದು ಕಂಬದ ಮೇಲೆ? ಅನಿಲ ಅಣ್ಣಪ್ಪ ಅಂತ. ಅನಿಲ ಯಾರು? ಅಲ್ಲಿ ಹಾಸ್ಪಿಟಲ್ ಇದ್ದಾನೆ. ಮತ್ತು ಓಕೆ. ಹೆಂಗಿದಾರ ಅವ್ರು ಇವಾಗ? ಆರಾಮಿದ್ದಾನೆ ಸರ್. ಓಕೆ. ನಿಮ್ಗೆ ಏನಾಗಬೇಕು ಇವ್ರು ಅಣ್ಣಪ್ಪ? ಅಣ್ಣಪ್ಪದ್ದು ನಮ್ಮ ಫ್ರೆಂಡ್ಸ್. ಫ್ರೆಂಡ್ಸಾ? ಎಷ್ಟು ಜನ ಕೆಲಸ ಮಾಡ್ತಿದ್ರು ಒಟ್ಟಲ್ಲಿ? ಅಲ್ಲಿ 5 ಜನ ಸರ್. ಏನ್ ಕೆಲಸ ಮಾಡಕ್ ಹೋಗಿದ್ರಿ? ಕರೆಂಟ್ ಕೆಲಸ. ಅದು ಏನ್ ಕೆಲಸ? ವೈರ್ ಎಳೆಕೆ. ಏನು ಸ್ಪನ್ಪೋಲ್ ಕೆಲಸನಾ? ಸ್ಪಂಪಲ್. ಏನ್ ವೈರ್ ಎಳಿತಿದ್ರಿ? ರಾಬಿಟ್. ಓಕೆ. ಅದು ಏನು ಕೆಲಸ ಮುಗಿಸಿದ್ರೆ ಅಥವಾ ಮಾಡ್ತಾ ಇದ್ರ ಅವಾಗ್ಲೇ ಸ್ಟಾರ್ಟ್ ಮಾಡಿದ? ಮುಗಿದಿತ್ತು ಸರ್, ಇನ್ನೊಂದು 5 ನಿಮಿಷ ಆಯ್ತು ಅವಾಗ. ಓಕೆ. ಕರೆಂಟ್ ಹೊಡಿತು ಅಂತ ಮೇಲ್ಗಡೆ ಇದ್ದವ್ರು ಯಾರು? ಕರೆಂಟ್ ಹೊಡೆದಿದ್ದು ಯಾರಿಗೆ? ಫಸ್ಟ್ ಅನಿಲಾಗ ಹೊಡಿತು. ಅವ್ನ್ ಹಿಡ್ಕನಕ್ ಹೋಗಿ ಇವನು ವೈರ್ ಟಚ್ ಆಗಿ. ಇವ್ರು ಎಲ್ಲಿದ್ರು? ಇವರು ಅಣ್ಣಪ್ಪ ಎಲ್ಲಿದ್ರು? ತೆಳಗಿದ್ರು ಒಂದು ಸ್ಟೆಪ್. ಕಂಬಿ ಇದು ಆಂಗಲ್ ಮೇಲೆ ಇದ್ರ? ಆಂಗಲ್ ಮೇಲೆ. ಓಕೆ. ಅವ್ರು ಹಿಡ್ಕೊಳಕ್ ಹೋದಾಗ ಏನಾಯ್ತು? ಅವ್ರಿಗೂ ವೈರಿ ತಾಕ್ತಲ್ಲ, ಅವ್ರಿಗೂ ಹೊಡೆದ್ ಬಿದ್ದಿರತ್ತೆ. ಓಕೆ. ಇಬ್ರು ಬಿದ್ರು. ಓಕೆ. ನೀವು ಅಣ್ಣಪ್ಪ ಅಣ್ಣಪ್ಪ ಅವ್ರ ಕೆಳಗಡೆ ಬಿದ್ದಾಗ, ಆಮೇಲೆ ಇವರು ಅನಿಲ ಕೆಳಗಡೆ ಬಿದ್ದಾಗ ಹೋಗಿ ಎಬ್ಬಿಸ್ತಿರಲ್ಲ, ಯಾರದು? ಎಲ್ಲ ಇದು ಅಲ್ಲೇ ಲೋಕಲ್ ಜನ ಎಬ್ಸಿದ್ದು. ನೀವು ಹೋಗಿಲ್ವ ಅಲ್ಲಿ? ನಾವು ಎಪ್ಸಕ್ ಹೋದ್ವಿ ಸರ್, ನೀರ್ ತರಕ್ ಹೋಗಿದ್ವಿ. ಓಕೆ. ಅಷ್ಟೇ. ಅಷ್ಟೊತ್ತಿಗೆ ಇವ್ರು ಅಣ್ಣಪ್ಪ ಅವ್ರು ತೀರೋಗಿದ್ರ? ಓಕೆ. ಇವ್ರು ಅನಿಲ ಆಮೇಲಿಂದ ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ರಿ? ಅವರು ಇದು ಚೇತನ ಆಸ್ಪತ್ರೆ. ಓಕೆ. ಆಮೇಲೆ ಇದು CNR ಕರ್ಕೊಂಡು ಹೋಗಿದ್ರ? ಹೆಂಗಿದಾರೆ ಇವಾಗ ಅವ್ರ ಪರಿಸ್ಥಿತಿ? ಹೆಂಗಿದೆ? ಆರಾಮಿದ್ದಾರೆ ಸ್ವಲ್ಪ. ಓಕೆ. ನೀವು ಏನಾಗಬೇಕು? ಅಣ್ಣಪ್ಪನಿಗೆ ಫ್ರೆಂಡ್? ಓಕೆ ಸರ್, ಥ್ಯಾಂಕ್ ಯು. ಅಣ್ಣಪ್ಪ ಅವ್ರಿಗೆ ಏನಾಗಬೇಕು ಸರ್? ನೀವು ತಮ್ಮ ಆಗಬೇಕು. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ರಿ? ನಾನು ಬಂದು ಇವಾಗ 3 ವರ್ಷ ಆಯ್ತು. ನಮ್ಮ ಅಣ್ಣ 8 ವರ್ಷದಿಂದ ಮಾಡ್ತಾ ಇದ್ವಿ. ಎಲ್ಲಿ ಮಾಡ್ತಾ ಇದ್ರಿ ಕೆಲಸ? ನಾವು ಫಸ್ಟಿಗೆಲ್ಲ ಇಲ್ಲೇ ಒಂದೇ ಹತ್ರ ಮಾಡ್ತಿದ್ವಿ. ಇವಾಗ ಒಂದು 3 ತಿಂಗಳಾಯ್ತು ನಾನು ಬೇರೆ ಕಡೆ ಹೋದೆ, ನಮ್ಮ ಅಣ್ಣ ಇಲ್ಲೇ ಮಾಡ್ತಾ ಇದ್ದೆ. ನೆನ್ನೆ ನೀವೆಲ್ಲ ಹೋಗಿದ್ರಿ ಕೆಲಸಕ್ಕೆ? ನಾವು ಬೇರೆ ಕಡೆ ಕೆಲಸ ಮಾಡ್ತಿದ್ವಿ. ಓಕೆ. ಯಾರು ನಿಮ್ಗೆ ಕಾಂಟ್ರಾಕ್ಟರ್ ಯಾರು? ನಮ್ಮ ಕಾಂಟ್ರಾಕ್ಟ್ ಸಂತೋಷ್ ಅಂತ. ಓಕೆ. ಇವ್ರು ಅಣ್ಣಪ್ಪರು ಯಾರ ಹತ್ರ ಮಾಡ್ತಾ ಇದ್ದು? ಅವ್ರ ರಂಗನಾಥ್ ಅಂತ. ಓಕೆ. ನಿನ್ನೆ ಬೆಳಿಗ್ಗೆ ಮಾತಾಡ್ಸಿದ್ರ ನಿಮ್ಮ ಅಣ್ಣನ? ಇಲ್ಲ, ನಾನು ಅಣ್ಣನ್ ಮಾತಾಡ್ಸಿಲ್ಲ. ಯಾವತ್ತು ಮಾತಾಡ್ಸಿದ್ ನೀವು ಅಣ್ಣನ? ನಾವೆಲ್ಲ ಲಾಸ್ಟ್ ಅಮಾವಾಸ್ಯೆ ಇತ್ತಲ್ಲ, ಅವಾಗ ಕ್ರಿಕೆಟ್ ಆಡಿದ್ದೆ ಅಷ್ಟೇ. ಲಾಸ್ಟ್ ಅವತ್ತಿಂದ ನಾವು ಅದಾದ್ಮೇಲೆ ಫೋನಲ್ಲೂ ಮಾತಾಡಿಲ್ಲ? ನಾವು ಹಂಗ ಮಾತಾಡ್ಸ್ತಿದ್ದಿಲ್ಲ, ಹಂಗೆ ಕಣ್ಕಂಡಲ್ಲಿ ಏನಾರ ಹೇಳೋದಿದ್ರೆ ಅಷ್ಟೇ ಹೇಳ್ತಾರೆ. ಓಕೆ. ಎಷ್ಟು ಜನ ಮಕ್ಕಳು ಅಣ್ಣಪ್ಪನಿಗೆ? ಮದುವೆ ಆಗಿದ್ಯಾ? ಮದುವೆ ಆಗಿದೆ, 1 ವರ್ಷ ಆಯ್ತು. ಇವಾಗ 4 ತಿಂಗಳು ಹೆಣ್ಣು ಪಾಪ. 4 ತಿಂಗಳು. ಎಷ್ಟು ಜನ ಒಟ್ಟು ನೀವು ಅಣ್ಣ ತಮ್ಮ? ನಾವು ಅಣ್ಣ ತಮ್ಮ ಇಬ್ಳಾರು, ಅಕ್ಕರ್ 3. ಓಕೆ. ಇವಾಗ ಏನು ಊರಿಗೆ ತಗೊಂಡು ಹೋಗ್ತೀರಾ? ಹೆಂಗೆ? ಊರಿಗೆ ತಗೋ ಹೋಗ್ತಿದ್ವಿ. ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಇಲ್ಲಿಗೆ? ಅಪ್ಪ ಇಲ್ಲ, ಅಮ್ಮ ಎಲ್ಲ ಮನೆಯಲ್ಲೇ ಇದ್ದಾರೆ. ಅಕ್ಕ ಎಲ್ಲ ಅಪ್ಪ ಇಲ್ಲ, ಅಕ್ಕ ಅಮ್ಮ ಎಲ್ಲ ಮನೆಯಲ್ಲೇ ಇದ್ದಾರೆ. ನಿಮ್ಮ ಹೆಸರೇನು? ಅಜಯ್ ಅಂತ. ಅಜಯ್ ಅವರೇ, ಇದು ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಈ ಘಟನೆ? ಇದು ನಮ್ಗೆ ಒಂದು 4:15 ಅಷ್ಟೇ. ಆಗಿದ ತಕ್ಷಣ ಗೊತ್ತಾಯ್ತಾ? ಘಟನೆ ಆದಷ್ಟೇ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಇವ್ನು ಫೋನ್ ಮಾಡಿದ, ನಾನು ಕೆಲಸ ಮಾಡ್ತಾ ಇದ್ದೆ. ಅವನ ಎತ್ತಕ್ಕಾಗ್ಲಿಲ್ಲ, ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ, ಅವಾಗ ಗೊತ್ತಾಯ್ತು. ಓಕೆ. ಏನಂತ ಹೇಳಿದ್ರು ನಿಮ್ಗೆ? ಅವರು ನಂಗೆ ಸಡನ್ಲಿ ಏನು ಹೇಳಿಲ್ಲ, ಹಿಂಗೆ ಸ್ವಲ್ಪ ಆಗೈತಂತ, ಬಾ ಆಸ್ಪತ್ರೆ ಹೋಗೋಣ ಅಂತ ಅಂದ್ ಕರ್ಕೊಂಡ್ಬಂದದ್ದು. ಓಕೆ. ಇಲ್ಲಿ ಬೆಸ್ಕಾಂ ಅವ್ರ ತಪ್ಪಿದೆಯಾ ಅಥವಾ ನಿಮ್ಮ ಅಣ್ಣವ್ರ ತಪ್ಪಿದೆಯಾ? ಯಾರು ತಪ್ಪಿದೆ ಇಲ್ಲಿ? ಅದು ಅಲ್ಲಿ ತಪ್ಪು ಅಂತ ಅದು ನಂಗೆ ಅದೇನು ಗೊತ್ತಿಲ್ಲ. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಷ್ಟೇ, ಬೇರೆ ಕಡೆ ಸ್ಪಾಟಲ್ಲಿ. ಅವ್ರು ಯಾರ್ಯಾರು ಇದ್ರು ಅವ್ರು ಅರ್ಥಿಂಗ್ ಎಲ್ಲ ಮಾಡ್ಕೊಂಡಾರಂತೆ. ಅದ್ರ ಮೇಲೆ ನಂಗೆ ಗೊತ್ತಿಲ್ಲ. LC ಎಲ್ಲ ಕೊಟ್ಟಾದ್ರು ಕರೆಂಟ್ ರಿಟರ್ನ್ ಬಂದಿತ್ತು. ಥ್ಯಾಂಕ್ ಯು ಸರ್. ನೀವು ಲೈನ್ ಮ್ಯಾನ್ ಇದ್ರ ಅಲ್ಲಿ? ಲೈನ್ ಮ್ಯಾನ್ AWE ಎಲ್ಲ ಇದ್ದು LC ಕೊಟ್ಟು ಅರ್ಥಿಂಗ್ ಮಾಡಿಸಿ ಹೋಗಿದ್ರು. ಓಕೆ. ಹೋಗಿ ಎಷ್ಟೊತ್ತಿಗೆ LC ಕೊಟ್ಟಿದ್ರು ನಿಮ್ಗೆ? 12:30. ಸರಿ. ಅಷ್ಟೇ ಸರ್. ಅವಾಗಿಂದ ಯಾವ್ದು ಏನು ನಿಮ್ಗೆ ಕರೆಂಟ್ ಹೊಡೆದಿದ್ದು ಆ ತರದ್ ಯಾವ್ದು ಇಲ್ಲ? ಇಲ್ಲ, 3 ಗಂಟೆ ಹಿಂಗೆ ಆಗಿದೆ. 3:30 ಹಿಂಗೆ. ಸರಿ. ಏನ್ರಿಂದ ಕರೆಂಟ್ ಬಂದಿರ್ಬೋದು? ಏನು ದೊಡ್ಡ ಹೈ ಟೆನ್ಷನ್ ಇಂದ ಲೈನ್ ಮೇಲೆ ಟವರ್ ಹೋಗಿರುತ್ತಲ್ಲ, ಅದರಿಂದ ಸ್ವಲ್ಪ ಇಂಡಕ್ಷನ್ ಆಗುತ್ತೆ. ಅದು ಸ್ವಲ್ಪ ಇರುತ್ತೆ ಪವರ್ ಕೇಬಲ್. ಅದು ಸ್ವಲ್ಪ ರಿಟರ್ನ್ ಆಗಿ 66 kV-ನ 220 ಅದು ಗೊತ್ತಿಲ್ಲ. ಅದು 19ನೇ ತಾರೀಕು ಸಂಜೆ ಸುಮಾರು 3:30-4 ಗಂಟೆ ಸಮಯಕ್ಕೆ ನೆಲಮಂಗಲದ ಕುಕ್ಕನಹಳ್ಳಿ ಎನ್ನುವ ಒಂದು ಗ್ರಾಮದಲ್ಲಿ ವಿದ್ಯುತ್ ಅಪಘಾತದಿಂದ ಅಣ್ಣಪ್ಪ ಎನ್ನುವ ಒಬ್ಬ ಹೊರಗುತ್ತಿಗೆ ನೌಕರ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಇನ್ನೊಬ್ಬ ಅನಿಲ್ ಅನ್ನುವ ಇನ್ನೊಬ್ಬ ಹೊರಗುತ್ತಿಗೆ ನೌಕರ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟದಲ್ಲಿ ಇವತ್ತು ಹಾಸ್ಪಿಟ್ಲಲ್ಲಿ ಇದ್ದಾರೆ.
ವಿಚಾರ ಮಾಡಬೇಕಾಗಿರೋದು ಒಂದು ವಿದ್ಯುತ್ ತಂತಿಗೆ ವಿದ್ಯುತ್ ಸಂಪರ್ಕ ಹೇಗೆ ಬರುತ್ತೆ, ಎರಡೂ ಕಡೆ ಅರ್ಥಿಂಗ್ ಮಾಡಿದಾಗ, ಎರಡೂ ಕಡೆಗೆ ಅದಕ್ಕೆ ಸುರಕ್ಷತಾ ಪರಿಕರಗಳನ್ನು ಜೋಡಿಸಿದಾಗ ಅದು ಯಾವ ರೀತಿಯಾಗಿ ಒಂದು ವಿದ್ಯುತ್ ಸಂಪರ್ಕ ಬರುತ್ತೆ ಅನ್ನೋದು ಒಂದು ಮುಖ್ಯ. ಎರಡನೇ ವಿಚಾರ, ಅಲ್ಲಿಗೆ ಸಂಬಂಧಪಟ್ಟಂತಹ ಲೈನ್ ಮ್ಯಾನ್ ಒಂದು LC ಕೊಟ್ಟಾದಮೇಲೆ ಆ ಸ್ಥಳದಲ್ಲೇ ಇರಬೇಕು, ನೋಡಬೇಕು, ಆ ಒಂದು ಸಾಧಕ ಬಾಧಕಗಳನ್ನ ನೋಡಿ ಕೆಲಸ ಮುಗಿಸಿದ ನಂತರ ಬರಬೇಕು. ಆದರೆ ಸ್ಥಳದಲ್ಲಿ ಯಾವುದೇ ರೀತಿಯಾದ ಪವರ್ ಮ್ಯಾನ್ ಇದ್ದಿಲ್ಲ. ಅಲ್ಲಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಒಬ್ಬ ಮನುಷ್ಯ, ಯಾರು ಈ ಅಣ್ಣಪ್ಪ ಅನ್ನೋರು ತೀರಿ ಹೋಗಿರ್ತಾರೆ. ಆದರೆ ಅವ್ರಿಗೆ ಫಸ್ಟ್ ಆ್ಯಡ್ ಮಾಡಿದರೆ ಬದುಕ್ಬೋದಾಗಿತ್ತೇನೋ ಗೊತ್ತಿಲ್ಲ. ನಾನು ವಿಡಿಯೋ ನೋಡಿದಾಗ ಅನಿಸಿದ್ದು ಫಸ್ಟ್ ಆ್ಯಡ್ ಮಾಡಿದರೆ ಬದುಕ್ತಿದ್ರೇನೋ ಅಂತ. ಆದರೆ ಇನ್ನೊಬ್ಬ ಅನಿಲ್ ಅನ್ನೋ ಆ ವ್ಯಕ್ತಿ ಆಲ್ಮೋಸ್ಟ್ ಮೂರ್ಛೆ ಹೋಗಿರ್ತಾರೆ. ಆದರೆ ಒಂದಿಷ್ಟು ಮಾತಾಡಿಸಿದಾಗ ಸಡನ್ನಾಗಿ ಸಿನಿಮೀಯ ಶೈಲಿಯಲ್ಲಿ ಎದ್ದೇಳ್ತಾರೆ, ಒಂದಿಷ್ಟು ಒದ್ದಾಡ್ತಾರೆ, ಒದಿತಾರೆ, ಓಡೋಗ್ತಾರೆ. ಯಾಕಂದರೆ ಆ ಒಂದು ಆಘಾತ, ಆ ಒಂದು ಮೇಲಿಂದ ಬಿದ್ದಾಗ ಅವ್ರಿಗಾದಂಥ ಪೆಟ್ಟು, ಆ ನೋವುಗಳಿಂದ ಆ ಮನುಷ್ಯ ಒದ್ದಾಡ್ತಾರೆ. ಅವರು ಇವಾಗ ಸದ್ಯ ಆಸ್ಪತ್ರೆಯಲ್ಲಿ ಇದ್ದಾರೆ. ಆದಷ್ಟು ಬೇಗ ಅವರು ಗುಣಮುಖರಾಗಿ ಹೊರಗಡೆ ಬರಲಿ ಅನಿಲ್ ಅನ್ನೋರು. ಆದರೆ ಇವತ್ತು ಯಾರದೋ ತಪ್ಪಿನಿಂದ, ಯಾರೋ ಮಾಡುವ ಇಷ್ಟು ತಪ್ಪುಗಳಿಂದ ಇವತ್ತು ಒಬ್ಬ ಅಮಾಯಕ ಅಣ್ಣಪ್ಪ ಎನ್ನುವ ಒಬ್ಬ ವ್ಯಕ್ತಿ ತೀರಿ ಹೋಗ್ತಾರೆ. ಇಲ್ಲಿಗೆ ಸಂಬಂಧಿಸಿದಂಥ ಮೋಹನ್ ಅನ್ನುವ AE ಮತ್ತು AW ರಮೇಶ್ ಮತ್ತು JE ಆದಂಥ ಕೆಂಪೇಗೌಡರು ಈ ಒಂದು ಸಾವಿಗೆ ಹೊಣೆಗಾರರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಅಲ್ಲಿಗೆ ಸುರಕ್ಷತಾ ಪರಿಕರಗಳನ್ನ ಸರಿಯಾಗಿ ಜೋಡಿಸಿದ್ರೆ, ಇವರು ಸ್ಥಳನ ಕರೆಕ್ಟಾಗಿ ನೋಡಿ ಅಥವಾ ಸ್ಥಳದಲ್ಲಿ ಇದ್ದಿದ್ರೆ ಇವತ್ತು ಈ ಒಂದು ಅಪಘಾತ ನಡೀತಿದ್ದಿಲ್ಲ. ಪ್ರತಿ ಬಾರ ಹೇಳೋದಷ್ಟೇ, ಯಾವುದೇ ಒಬ್ಬ ಪವರ್ ಮ್ಯಾನ್ ಆಗಿರ್ಬೋದು ಅಥವಾ ಹೊರಗುತ್ತಿಗೆ ನೌಕರನಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸುರಕ್ಷತಾ ಪರಿಕರಗಳನ್ನ ಬಳಸಿ, ಹೆಲ್ಮೆಟ್ ಆಗಿರ್ಬೋದು, ಅರ್ಥಾಡ್ ಆಗಿರ್ಬೋದು, ಪ್ರತಿಯೊಂದನ್ನು ಬಳಸಿ ಕೆಲಸ ಮಾಡಿಸಿದ್ರೆ ಯಾವುದೇ ರೀತಿಯಾದ ಅಪಘಾತಗಳು ಆಗಲ್ಲ. ಇವರು ಆ ಒಂದು ಮುನ್ನೆಚ್ಚರಿಕೆಯನ್ನು ಇವರು ತಗೊಳ್ಳಲ್ಲ. ಹಾಗಾಗಿ ಈ ರೀತಿಯ ಘಟನೆಗಳು ನಡೆಯುತ್ತೆ, ಈ ರೀತಿಯ ಅಪಘಾತಗಳು ನಡೆಯುತ್ತೆ. ನಿರಂತರವಾಗಿ ಬೆಸ್ಕಾಮಲ್ಲೇ ಸರಿಸುಮಾರು ಇಲ್ಲಿಗೆ 6ರಿಂದ 7 ಘಟನೆಗಳು ನಡೆದಿದೆ. ಆದರೂ ಯಾವುದೇ ಒಬ್ಬ ಅಧಿಕಾರಿ ಎಚ್ಚೆತ್ಕೊಂಡಿಲ್ಲ ಅಂದರೆ ಇವರ ಒಂದು ಕೆಲಸದ ನಿಷ್ಠೆ ಇಲ್ಲೇ ಗೊತ್ತಾಗುತ್ತೆ. ಇವತ್ತು ತೀರಿ ಹೋದಂತಹ ಅಣ್ಣಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅನಿಲ್ ಎನ್ನುವ ವ್ಯಕ್ತಿ ಈಗ ಏನು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ಸಹ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.